ಮೈಸೂರಿಗೂ ಬೆಂಗಳೂರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದೆಷ್ಟೋ ಜನ ಮೈಸೂರಲ್ಲಿದ್ದರೂ ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಕೆಲವರು ಬೆಂಗಳೂರಲ್ಲಿದ್ದರೂ ಮೈಸೂರಲ್ಲಿ ಉಳ್ಕೋಬೇಕು ಅನ್ನೋ ಆಸೆ ಇರುತ್ತೆ. ನಾನು ಈಗ ಯಾಕೆ ಮೈಸೂರು ಬೆಂಗಳೂರು ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಿಮಗೇನಾದರೂ ಮೈಸೂರಿಗೆ ಹೋಗಬೇಕು ಅಂತ ಆಸೆ ಇದ್ದರೆ, ಹೋಗಬೇಕಾದ್ರೆ ಒಂದು ಬಿಸಿ ಬಿಸಿಯಾಗಿರೋ ಟೇಸ್ಟಿಯಾಗಿರೋ ಅಂತಹ ಬಿರಿಯಾನಿ ತಿನ್ನಬೇಕು ಅಂದರೆ ಅದಕ್ಕೆ ನಟ ಚಂದನ್ ಅವರು ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ಎಸ್, ಚಂದನ್ ಅವರು ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ. ಆ ಹೋಟೆಲ್ಗೆ ಈಗ ನಾನು ಭೇಟಿ ಕೊಡ್ತಾ ಇದ್ದೀನಿ. ಅಲ್ಲಿಯ ಮಂಡಿಪೇಟೆ ಪಲಾವ್ ಹೇಗಿರುತ್ತೆ, ಅದರ ಟೇಸ್ಟ್ ಹೇಗಿದೆ, ಮತ್ತು ಅವರ ಸಿನಿಮಾಗಳು ಯಾವ್ದ್ಯಾವ್ದು ನಡೀತಾ ಇದೆ, ಸೀರಿಯಲ್ ಯಾವ್ದಾವ್ದು ನಡೀತಿದೆ, ಅದೆಲ್ಲವನ್ನು ಮಾತಾಡಿಸ್ತೀನಿ, ಬನ್ನಿ. ಹೋಮ್ಮೇಡ್ ಮಸಾಲೆ ಇದು ಅಂದರೆ ನಮಗೇನಿಲ್ಲ ಮಂಡಿಪೇಟೆ ಮಸಾಲೆ ಬರೋ ಅದಕ್ಕೋಸ್ಕರ ಸ್ಪೆಷಲ್ ಮಸಾಲೆ ಮಾಡಿರ್ತೀವಿ. ಸರ್ ಟೈಮ್ ನೋಡಿ 1 ಕಾಲ್ ಆಗಿದೆ ಇವಾಗ, 1:20. ಚಿಕನ್ ಚಾಪ್ಸ್ ಹಾಕ್ತಾರೆ. ಸರ್ ನಿಮಗೆ ಮಟನ್ ಚಾಪ್ಸ್ ರೆಡಿ ಆಗ್ತದೆ ಇವಾಗ. ಪ್ರತಿ ಗ್ರೂಪಲ್ಲಿ ಬಟ್ ನಾನ್ ವೆಜ್ ಜೊತೆ ಒಬ್ಬರು ವೆಜ್ ಇದ್ದೇ ಆಗ್ತಾರೆ. ಅವರಿಗೆ ಸ್ಪೆಷಲ್ ಮಶ್ರೂಮ್ ಪಲಾವ್ ಬಂದು ಕೋಲ್ಡ್ ಆಗ್ತದೆ. ವೆಜ್ನವರಿಗೋಸ್ಕರ ಮಶ್ರೂಮ್ ಪಲಾವ್ ಮಾಡ್ತಾರೆ ಇಡ್ಲಿ ಜೊತೆಗೆ. ಕಟ್ಟಿ ಅರ್ಧ ಗಂಟೆ ಆಗಿದೆ, ಬನ್ನಿ ದಮ್ ಆಗಿದೆ ನೋಡೋಣ. ಟೈಮ್ ನೋಡಿ 3:45 ಆಗಿದೆ, ದಮ್ ಆಗಿದೆ. ಕಸ್ಟಮರ್ಗೆ ಬಿಸಿ ಬಿಸಿ ಕೊಟ್ಟು ರೆಡಿ ಇದೆ ಮಟನ್ ಪಲಾವ್. ಮಟನ್ ಪಲಾವ್ ರೆಡಿ ಇದೆ. ಚಿಕನ್ ಪಲಾವ್ ಏನಾಗಿದೆ ನೋಡೋಣ ಬನ್ನಿ. ಇಷ್ಟೊಂದು ನೀವು ನಾನ್ ವೆಜ್ ನೋಡಿದ್ರಿ, ಚಿಕನ್ ಪಲಾವ್ ಆಗಲಿ, ಮಟನ್ ಪಲಾವ್ ಆಗಲಿ, ಮಟನ್ ಚಾಪ್, ಚಿಕನ್ ಚಾಪ್. ಇವಾಗ ವೆಜ್ನವರಿಗೋಸ್ಕರ ಸ್ಪೆಷಲ್ ಆಗಿ ಮಶ್ರೂಮ್ ಪಲಾವ್ ಮಾಡ್ತಿದ್ದೀವಿ. ನಾವು ಪಲಾವ್ ಮಾಡಲಿಕ್ಕೆ ಕಡಲೆಕಾಯಿ ಎಣ್ಣೆ ಮತ್ತು ಪಾಲ್ಸಮ್ 2 ಯೂಸ್ ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ ಏನಕ್ಕೆ ಅಂದರೆ ಡೈಜೆಷನ್ ಸ್ವಲ್ಪ ಚೆನ್ನಾಗಾಗುತ್ತೆ ಯೂಸ್ ಮಾಡ್ತಾರೆ.
ಥರನೇ ನಾವು ಅಮ್ಮಮ್ಮ ಅಂದರೆ ಒಂದು ಬ್ಯಾಟ್ರಿಯಿಂದ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಆರಾಮಾಗಿ ಫ್ಲ್ಯಾಟಲ್ಲಿ ಟಿವಿ ನೋಡ್ಕೊಂಡು ಕಾಳಕೊಂಡಿದ್ದೀವಿ, ನೀವು ಬರಬೇಕು ಅಂತಲೇ ಬೆಳಿಗ್ಗೆನೆ. ಸೊ ಇವರು ಯೂಟ್ಯೂಬಲ್ಲಿ ನೋಡಿ ಈ ಜಾಗನ ನೋಡಿ ಇವರೇ ಕರ್ಕೊಂಬಂದಿದ್ದು ನಮ್ಮನ್ನೆಲ್ಲ. ಸೊ ಟೇಸ್ಟ್ ಮಾಡೋಣ, ಫಸ್ಟ್ ಟೈಮ್ ಬಂದಿರೋದು, ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೂಪರಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಹೇಗಿದ್ದೀರಾ? ಹಲೋ ಮೇಡಮ್, ಚೆನ್ನಾಗಿದ್ದೀವಿ. ಚಿಕನ್ ಮಟನ್? ಫಸ್ಟ್ ಇಂಟರ್ವ್ಯೂ ಮಾಡ್ಬಿಟ್ಟು ಆಮೇಲೆ ಟೇಸ್ಟ್ ನೋಡ್ತೀನಿ. ಒಂದು ರೌಂಡ್ ಟೇಸ್ಟ್ ನೋಡಿದ್ದೀನಿ ಆಗಲೇ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ನಿಮಗೆ. ಇದು 2ನೇ ಹೋಟೆಲ್ಲು. ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಪ್ಲ್ಯಾನ್ ಮಾಡಿದ್ರಿ ಈ ಥರದ್ದು ಒಂದು ಹೋಟ್ಲ್ ಮಾಡಬೇಕಂತ? ನನ್ನ ಫ್ರೆಂಡು ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಜೆ ಪಿ ನಗರಲ್ಲಿದೆ. ಫ್ರೆಂಡ್ ಅಂದರೆ ನಂದು ಅರಮನೆ ದೊನ್ನೆ ಬಿರಿಯಾನಿ ಇದೆಯಲ್ಲ, ಅಲ್ಲಿಗೆ ಮಸಾಲೆ ಕೊಡ್ತಾನೆ ನಾನು. ಸೊ ಹುಡುಗ ಹೊಸದಾಗಿ ಓಪನ್ ಮಾಡಿದ್ದ, ಸೌದೆ ಒಲೆಯಲ್ಲಿ ಮಾಡೋದು ಅದು ಇರುತ್ತೆ. ಬೆಳಗ್ಗೆ 4 ಗಂಟೆ ಓಪನ್, ಸಖತ್ ಕ್ರೌಡ್ ಇತ್ತಲ್ಲಿ, ಚೆನ್ನಾಗಿತ್ತು. ನಮ್ಮ ಮನೆಗೆಲ್ಲ ಪಾರ್ಸಲ್ ಕಳಿಸಿದ್ರೆ ತುಂಬ ಚೆನ್ನಾಗಿತ್ತು. ಸೊ ನಾನು ಹೇಳಿದೆ ಇನ್ನೊಂದು ಓಪನ್ ಮಾಡೋಣ, ಎಲ್ಲಣ್ಣ ಅಂತ. ಮೈಸೂರು ರೋಡಲ್ಲಿ ಎಲ್ಲರೂ ಹುಡ್ಕೋಣ ಅಂದ್ಬಿಟ್ಟು ಬಂದ್ವಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು, ಬಟ್ ಟೋಲ್ಗಿಂತ ಲಾಸ್ಟ್ ಬಿಲ್ಡಿಂಗ್ ಅಲ್ವಾ, ಅಂದರೆ ಇದಾದಮೇಲೆ ಬಿಲ್ಡಿಂಗ್ಸ್ ಇಲ್ಲ ಮೋಸ್ಟ್ಲಿ, ಅದು ಯಾವುದೋ ಬೇರೆಯವ್ರದ್ದು ಜಮೀನು. ಸೊ ಇದೇ ಲಾಸ್ಟ್ ಬಿಲ್ಡಿಂಗ್ ಸದ್ಯಕ್ಕೆ. ಸೊ ಇದು ನೋಡಿ ಚೆನ್ನಾಗಿರುತ್ತೆ, ಸಖತ್ತಾಗಿದೆ, ಬಟ್ ಚಿಕ್ಕದಿದು. ಹೌದು, ಬಟ್ ಆಚೆಯಿಂದ ನೋಡಿದವ್ರಿಗೆಲ್ಲ ನಾನು ನಿಮ್ದು ಓಪನ್ ಆಗಿದ ತಕ್ಷಣ ನಿಮ್ಮ ಫೋಟೋನೇ ಶೇರ್ ಮಾಡಿದ್ದೆ. ನಂಗೆ 3-4 ಜನ ಕೇಳಿದ್ರು ಎಲ್ಲಿರೋದು, ಬರೀ ವೆಜ್ಜಾ, ಆಮೇಲೆ ಅಡ್ರೆಸ್ ಕೊಡಿ ಅಂತ. ಬಿಕಾಸ್ ನಿಮ್ಮ ಮೇಲೆ ಸೈನ್ ಬೋರ್ಡ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದೆ ಜನರನ್ನು. ಓಕೆ, ಹೇಳಿ ಇದು ಟೇಸ್ಟು ಯಾಕೆ ಮಂಡಿಪೇಟೆ ಪಲಾವ್ ಅಂದರೆ ಏನು ಸ್ಪೆಷಾಲಿಟಿ? ಅಂದರೆ ನನಗೂ ಗೊತ್ತಿಲ್ಲ, ಅಭಿನ ಕೇಳಬೇಕು. ಅಂದರೆ ನಮ್ಮ ಈಸ್ ಎಕ್ಸ್ಪರ್ಟ್, ಅವನು ವಾಸ್ ಕುಕ್ ಇನ್ ಮೈಯಾಸಲ್ಲಿ ಒಂದಷ್ಟು ವರ್ಷ, 7-8 ವರ್ಷ ವರ್ಕ್ ಮಾಡಿದ್ದ. ಈಗ ಈಸ್ ಓನರ್ ಆಫ್ ಅರೌಂಡ್ 7 to 8 ರೆಸ್ಟೋರೆಂಟ್ಸ್ ಬ್ಯಾಂಗ್ಳೂರಲ್ಲಿ. ಸೊ ಅವ್ರು ಇಟ್ಟಿರೋ ಹೆಸರು ಇದೆ ಮಂಡಿಪೇಟೆ ಪಲಾವ್ ಅಂತ. ಅದೇನೋ ಒಂದು ಕನೆಕ್ಷನ್ ಇದೆ ಅವ್ರಿಗೆ. ನಾನು ಅವ್ರಿಗೆ ಕೇಳಿದೆ, ಅವ್ರು ಇಲ್ಲ ಇವತ್ತು, ಇದ್ದಿದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ಸೊ ಚೆನ್ನಾಗಿದೆ ಹೆಸರು ಆ್ಯಕ್ಚುಲಿ, ಮಂಡಿಪೇಟೆ ಪಲಾವ್, ಒಂದು ಅಥೆಂಟಿಕ್ ಕನ್ನಡ ಹೆಸರು ಅದು. ಹೌದು, ಕೇಳಿದ ತಕ್ಷಣನೇ ಒಂದು ಏನೋ ಒಂದು ಇಂಟ್ರೆಸ್ಟ್ ಬರುತ್ತೆ, ಏನಿದು ಅಂತ ಕ್ಯೂರಿಯಾಸಿಟಿ ಬರೋ ಅಂತ. ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಾರೆ, ಏನು ಸ್ಪೆಷಾಲಿಟಿ ಎಲ್ಲ ಇದೆ? ಅಲ್ಲ, ಈಗ ಸದ್ಯಕ್ಕೆ ಒಂದು 20 ಜನ ಇದ್ದಾರೆ. ಓಕೆ, ಇದು ಕಟ್ ಡೌನ್ ಮಾಡಬೇಕು, ಯಾಕಂದರೆ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ನಂದಿ ಬೆಟ್ಟದ ರೋಡಲ್ಲಿ. ಓ ಹೌದಾ, ಆಗಲೇ ಪ್ಲಾನ್ ಇದೆ? ಅದು ಇದಕ್ಕಿಂತ ಮುಂಚೆ ಅಡ್ವಾನ್ಸ್ ಅದು ಕೊಟ್ಟಿದ್ದು. ಓಕೆ, ಬಟ್ ಈಗ ಇನ್ನೊಂದು 15 ದಿನದಲ್ಲಿ. ಓಕೆ. ಸೊ ಅಲ್ಲಿಗೆ ಎಲ್ಲ ಸೇರಿ ಒಂದು 20 ಜನ ಇದ್ದಾರೆ ಹುಡುಗರು. ಪಾಪ ನಿದ್ದೆ ಇಲ್ಲ, ರಾತ್ರಿ 9 ಗಂಟೆಗೆ ಶುರು ಮಾಡ್ತಾರೆ ಹೆಚ್ಚಕ್ಕೆಲ್ಲ, 4 ಗಂಟೆಗೆ ಓಪನ್ ಮಾಡಬೇಕಲ್ಲ. ಸೌದೆ ಒಲೆ ಬೇರೆ ಒಂದು 3 ಅವರ್ ತೊಗೊಳುತ್ತೆ ಬೇಯಕ್ಕೆ. ಇದೇನೋ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ಸು, ನಾನೆಲ್ಲ ತಿಳ್ಕೊಂಡಿರೋದಷ್ಟೇ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ, ಆ್ಯಕ್ಟರ್ ಆಗಿದ್ದವರು ಮತ್ತು ಸಖತ್ ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಿಮ್ಮದು. ಸಿನಿಮಾ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ಬ್ಯಾಕ್ ಟು ಬ್ಯಾಕು, ತೆಲುಗು, ಕನ್ನಡ, ರಿಯಾಲಿಟಿ ಶೋ ಎಲ್ಲವೂ ಇದ್ದಾಗ ಹೋಟೆಲ್ ಒಂದು ಮಾಡಬೇಕು ಅಂತ ನಿಮಗೆ ಯಾವಾಗ ಪ್ಲ್ಯಾನ್ ಬಂತು ಮತ್ತು ಆಗುತ್ತೆ ಅಂತ ಅನ್ನಿಸ್ತಾ ನಿಮಗೆ? ಫಸ್ಟ್ ಒನ್ನು ನಾನು ಲಾಕ್ಡೌನಲ್ಲಿ ಮನೇಲಿದ್ನಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿ. ಆ ಟೈಮಲ್ಲಿ ನನಗೇನೆ ಊಟಕ್ಕೆ ತೊಂದರೆ ಆಗ್ತಿತ್ತು ಲಾಕ್ಡೌನಲ್ಲಿ. ನಾವು ಮದುವೆ ಆಗಿರಲಿಲ್ಲ, ಆಗಿತ್ತಾ? ಹಾಂ, ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ಒಂದು ಯೋಚನೆ ಬಂದಿದ್ದು, ಒಂದು ಅಥೆಂಟಿಕ್ ಕನ್ನಡ ಅಂದರೆ ಕರ್ನಾಟಕ ಸ್ಟೈಲಲ್ಲಿ ಓಪನ್ ಮಾಡೋಣ. ಅವಾಗ ದೊನ್ನೆ ಬಿರಿಯಾನಿ ಅರಮನೆ ಓಪನ್ ಮಾಡಿದ್ದೆ. ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಟು, ಯಾಕಂದರೆ ಲಾಕ್ಡೌನ್ ಮುಗಿದ್ಮೇಲೆ 2 ಸೀರಿಯಲ್ ಮಾಡ್ತಾಯಿದ್ದೆ, 28-29 ಡೇಸ್ ಶೂಟ್ ಮಾಡ್ತಾಯಿದ್ದೆ ಎವ್ರಿ ಮಂತ್. ಟ್ರಾವೆಲ್ ಇರ್ತಾಯಿತ್ತು ಹೈದ್ರಾಬಾದ್ಗೆ ಇದಕ್ಕೆ. ಬಟ್ ಅದು ಹೈದ್ರಾಬಾದ್ ಇನ್ಸಿಡೆಂಟ್ ಆದಮೇಲೆ ಗೊತ್ತಾಯ್ತು, ಸ್ವಲ್ಪ ಫ್ರೀ ಟೈಮ್ ಸಿಕ್ತು. ಈಗ ಇನ್ನೊಂದೆರಡು ಬ್ರಾಂಚ್ ಮಾಡೋಣ ಅಂತ ಅನಿಸ್ತು. ಓಕೆ, ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಇದ್ರಾ ಹೋಟೆಲ್ ಬಿಸ್ನೆಸ್ಸು ಆ ಥರದವರು? ನಮ್ಮಪ್ಪ ಮೈಸೂರು ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿದ್ರು. ನಮ್ಮಮ್ಮ ನಮ್ಮದೇ ಒಂದು ಅವಾಗ ಟೈಪ್ ರೈಟಿಂಗ್ ಇತ್ತು, ಗೊತ್ತಾ? ಹೌದು, ಫೇಮಸ್ ಅವಾಗ. ಹೌದು, 2 ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಷನ್ ನಮ್ಮಮ್ಮ ನಡೆಸ್ತಾ ಇದ್ರು ನಾವೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ. ಸೊ ಹೋಟೆಲ್ ಲೈನಲ್ಲಿ ಯಾರೂ ಇರಲಿಲ್ಲ. ಓಕೆ, ಇನ್ನು ಈ ಹೋಟ್ಲದ ಬಗ್ಗೆ ಮಾತಾಡ್ತಾ ಇದ್ರೆ ಏನು ಸ್ಪೆಷಾಲಿಟಿ, ಏನೇನು ಸಿಗುತ್ತೆ, ಮತ್ತು ಪ್ರೈಸ್ ಈಗ ಏನು ಗೊತ್ತಾ, ಸ್ಟಾರ್ಗಳು ಹೋಟೆಲ್ ಓಪನ್ ಮಾಡಿದ್ರು ಅಂದಾಗ ಜನಕ್ಕೆ ಏನು ಅನಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅನ್ನೋ ಒಂದು ಫೀಲ್ ಇರುತ್ತೆ. ಅವನು ನಾವು ಸಾಗರ್ ನಗರದ ಬ್ರಾಂಚ್ ಓಪನ್ ಮಾಡಿದಾಗ 99 ರೂಪೀಸ್ ಚಿಕನ್ ಬಿರಿಯಾನಿ ಕೊಟ್ಟಿದ್ದು. ಓಕೆ, ಈಗ ಒಂಚೂರು ಇನ್ಕ್ರೀಸ್ ಮಾಡಿದ್ವಿ, ಯಾಕಂದರೆ ರೇಟ್ಸ್ ಎಲ್ಲ ರೇಟ್ ಜಾಸ್ತಿ ಆಯಿತು ಅಂತ. ಇಲ್ಲೂ ಅಫೋರ್ಡಬಲ್ ಆಗಿದೆ. ಏನಿದೆ, ಮೇನ್ ಕುಕ್ ಸುನಿಲ್ ಅಂತ,
ಮಾತಾಡಪ್ಪ, ಏನೇನು ಮಾಡ್ತೀರಿ? ಹೇಳಿ ಏನೇನು ಮಾಡ್ತೀರಾ, ಎಷ್ಟು ಗಂಟೆ? ನಾವು ಒಂದೇ ಸರಿ ಯೂಸ್ ಕ್ವಾಂಟಿಟಿ ಮಾಡ್ತಾ ಇಲ್ಲ, ಸ್ವಲ್ಪ ಬಿಸಿ ಬಿಸಿ ಕೊಡಬೇಕಂತ ಕಸ್ಟಮರ್ಗಳಿಗೆ. ಈಗ ಅದಕ್ಕೋಸ್ಕರ ಕಡಿಮೆ ಅಂತೇಳಿ ನಾನು ಇಷ್ಟು ಖಾಲಿ ಮಾಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ಇಷ್ಟು ಬಿರಿಯಾನಿ ಖಾಲಿ ಮಾಡಿದ್ದೀನಿ. ಇಲ್ಲ ಅಷ್ಟು ತಿನ್ನೋದೇ ಇಲ್ಲ. ಓ ಇಷ್ಟೊಂದು ಇದೆಯಲ್ಲ, ಇಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ಆಸ್ಕ್ ಹಿಮ್, ಐ ಹ್ಯಾವ್ ಫಿನಿಶ್ಡ್.